ಬೆಂಗಳೂರಿನಲ್ಲಿ ಬೆಳಗ್ಗೆ ನೆತ್ತಿ ಸುಡುವಂತ ಬಿಸಿಲಿದ್ರೆ ಸಂಜೆ ಆದ್ರೆ ಮಳೆ ಸುರಿತಿದೆ. ನಿನ್ನೆ ಸುರಿದಂತ ಬೇಸಿಗೆ ಮಳೆಯಿಂದಾಗಿ ರಾಜ್ಯ ರಾಜಧಾನಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿತ್ತು. ಬೇಸಿಗೆ ಕಾಲದ ಮಳೆಗೆ ಬ್ರಾಂಡ್ ಬೆಂಗಳೂರಿನ ಬಣ್ಣ ಬಯಲು, ರಸ್ತೆಗಳು ಜಲಾವೃತ, ಜನರ ಪರದಾಟ. ಇಂದು ಮತ್ತೆ ಮಳೆ ಆತಂಕ. ಮೈ ಸುಡ್ತಾ ಇದ್ದ ಬಿರು ಬಿಸಿಲಿಗೆ ಬೆಂಗಳೂರು ಬೆಂದು ಹೋಗಿತ್ತು. ಆದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿತ್ತು. ಸೂರ್ಯ ನಾಪತ್ತೆಯಾಗಿ ಮೋಡ ಮುಸುಕಿತ್ತು. ತಣ್ಣನೆಯ ಗಾಳಿ ಬೀಸ್ತಿತ್ತು. ಒಳ್ಳೆ ವೆದರ್ ಅಂತ ಜನ ನಿಟ್ಟುಸಿರು ಬಿಡೋ ಹೊತ್ತಿಗೆ ಮಳೆರಾಯ ಆರ್ಭಟಿಸಿದ್ದ. ಮಹಾನದಿಯಂತಾಗಿತ್ತು ಮಹದೇವಪುರ. ಗುರುವಾರದ ಮಳೆ ಅವಾಂತರ ಹೆಚ್ಚು ಕಂಡಿದ್ದೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಮಹದೇವಪುರ ವಲಯದಲ್ಲಿ ಪೈ ಲೇಔಟ್ನ 1ನೇ ಮುಖ್ಯ ರಸ್ತೆ 5ನೇ ಕ್ರಾಸ್ನಲ್ಲಿನ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದ ಇಲ್ಲಿನ ನಿವಾಸಿಗಳು ಪರದಾಡುವಂತಾಯಿತು. ಔಟರ್ ರಿಂಗ್ ರಸ್ತೆಯಂತೂ ಕೆರೆಯಂತೆ ಕಾಣ್ತಿತ್ತು. ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋದು ಒಂದು ಕಡೆ ಆದರೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅದರ ಜೊತೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ನಾವೀಗ ಮಹದೇವಪುರದಲ್ಲಿದ್ದೀವಿ. ಮಹದೇವಪುರ ಸರ್ಕಲ್ನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಧಾರಾಕಾರವಾಗಿ ಇದ್ದಕ್ಕಿದ್ದಂತೆ ಸುರಿಯುತ್ತಿರುವಂತಹ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೈಕ್ ಸವಾರರಂತೂ ಹರಸಾಹಸವನ್ನ ಪಡ್ಕೊಂಡು ಹೋಗ್ತಾ ಇರುವಂಥದ್ದು. ಗಾಳಿ ಮಳೆಗೆ ದೊಪ್ಪನೆ ಬಿದ್ದ ಮರ, ವಾಹನಗಳು ಜಖಂ. ರಾಜಾಜಿನಗರದಲ್ಲಿ ರಸ್ತೆ ಬದಿ ನಿಂತಿದ್ದ ವಾಹನಗಳ ಮೇಲೆ ಬೃಹದಾಕಾರದ ಮರಗಳು ಉರುಳಿ ಬಿದ್ದುವು. ಇದರಿಂದ ಮರದಡಿ ನಿಂತಿದ್ದ ಸ್ಕಾರ್ಪಿಯೋ ಹಾಗೂ ಸ್ವಿಫ್ಟ್ ಕಾರು ಜಖಂಗೊಂಡವು. ಬೈಕ್ಗಳು ಕೂಡ ಹಾನಿಗೆ ತುತ್ತಾದವು. ವಿದ್ಯುತ್ ಕಂಬಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದುವು. ಹಲಸೂರು ಬಳಿ ರಕ್ಷಣಾ ಇಲಾಖೆ ಜಾಗದಲ್ಲೂ ಮರ ನೆಲಕ್ಕುರುಳಿತು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 6 ಮರಗಳು, 14 ರೆಂಬೆ ಕೊಂಬೆಗಳು ಧರೆಗುರುಳಿದ್ವು. ಈಗ ಸದ್ಯಕ್ಕೆ ಏನು ಬೆಂಗಳೂರಿನ ಇಂದಿರಾನಗರ ಸಮೀಪದ ಹಲಸೂರು ಬಳಿ ಇದನ್ನು ಇಲ್ಲೂ ಕೂಡ ಏನು ಮಳೆ ಸುರಿದಂಥ ಪರಿಣಾಮ ಅವಾಂತರ ಆಗಿರತಕ್ಕಂಥದ್ದು. ಏನು ಇಲ್ಲಿದ್ದಂಥ ಒಂದು ಮರ ನೆಲಕ್ಕೆ ಉರುಳಿದಂಥ ಪರಿಣಾಮ ಈಗಾಗಲೇ ಏನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರಸ್ತೆ ಕೂಡ ಸಂಚಾರ ಬಂದಾಗಿ ಸದ್ಯಕ್ಕೆ ಇದನ್ನು ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಈಗ ನಡೀತಾ ಇದೆ. ಬಿಟಿಎಂ ಲೇಔಟ್ನಲ್ಲಿ ನೀರು ತುಂಬಿ ರಸ್ತೆಗಳೇ ಮಾಯ. ಬಿಟಿಎಂ ಲೇಔಟ್ನಲ್ಲಿ ರಸ್ತೆಗಳು ಕೆರೆಯಂತಾಗಿದ್ವು. ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ಓಡಾಡಲಾಗದೆ ಪರದಾಡಿದ್ರು. ಕಾಂಪ್ಲೆಕ್ಸ್ ಮುಂದೆ ಮಳೆ ನೀರು ನಿಂತು ಮಳೆ ಎಫೆಕ್ಟ್ನಿಂದ ಬೀದಿ ಬದಿ ವ್ಯಾಪಾರಕ್ಕೂ ಸಮಸ್ಯೆ ಎದುರಾಗಿತ್ತು. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲೂ ನೀರೋ ನೀರು. ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಮಳೆ ನೀರು ನಿಂತಿತ್ತು. ಸವಾರರ ಹೆಣಗಾಟದ ಮಧ್ಯೆ ಟ್ರಾಫಿಕ್ ಪೊಲೀಸರು ಫುಟ್ಪಾತ್ ತೆರವುಗೊಳಿಸಿದ್ರು. ಪೀಣ್ಯದಲ್ಲೂ ರಸ್ತೆಗಳು ಜಲಮಯ, ಸವಾರರ ಪರದಾಟ. ಪೀಣ್ಯದಲ್ಲೂ ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ಸವಾರರು ಪರದಾಡಿದ್ರು. ಸಿಲ್ಕ್ ಬೋರ್ಡ್ನಲ್ಲಿ ವಾಹನ ಸವಾರರಿಗೆ ತಾವು ಯಾವುದೋ ಹಳ್ಳದಲ್ಲಿ ಹೋಗ್ತಿರುವಂತೆ ಭಾಸವಾಗ್ತಿತ್ತು. ರಸ್ತೆ ತುಂಬೆಲ್ಲ ಮಳೆ ನೀರು ತುಂಬಿದ್ರೆ ವಾಹನ ಸವಾರರು ಸರ್ಕಸ್ ಮಾಡಿದ್ರು. ಬೆಂಗಳೂರಿನಲ್ಲಿ ಇನ್ನೂ 4 ದಿನ ಮಳೆಯಾರ್ಭಟ. ಕೋರಮಂಗಲದಲ್ಲಿ ನಿನ್ನೆ 38 ಮಿಲಿಮೀಟರ್ ಮಳೆಯಾದ್ರೆ HAL ವಿಮಾನ ನಿಲ್ದಾಣದಲ್ಲಿ 30.5 ಮಿಲಿಮೀಟರ್, ವಿದ್ಯಾಪೀಠದಲ್ಲಿ 28, ಮಾರತ್ತಹಳ್ಳಿಯಲ್ಲಿ 27.5 ಮಿಲಿಮೀಟರ್ ಮಳೆಯಾಗಿದೆ. ನಿನ್ನೆ ಅಬ್ಬರಿಸಿರೋ ಮಳೆರಾಯ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಇನ್ನು 4 ದಿನ ಮಳೆಯಾರ್ಭಟ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಭಾರಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಆದರೆ ಸಾಧಾರಣವಾಗಿ ಮಳೆ ಆಗ್ಬೋದು. ಕೆಲವೊಂದು ಕಡೆ ಹೆವಿ ಸ್ಪೆಲ್ ಬರ್ಬೋದು ಅಷ್ಟ. ನಾಳೇನು ಭಾರಿ ಮಳೆಯಾಗುವ ಮುನ್ನೆಚ್ಚರಿಕೆಗಳು ಏನಿಲ್ಲ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವೆಡೆ ಮತ್ತೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆದ್ರೆ ಮಳೆ ಬಂತು ಅಂತ ಖುಷಿ ಪಡೋದೋ, ಬಂದ ಮೇಲೆ ಆಗೋ ಅನಾಹುತಗಳಿಗೆ ಹೆದರಿ ಕೂರೋದೋ ಅನ್ನೋ ಗೊಂದಲದಲ್ಲಿ ಬೆಂಗಳೂರಿನ ಜನರಿದ್ದಾರೆ. ಶಿವರಾಜ್, ಕಿರಣ್, ವಿನಯ್ ಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.